ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಭಾವನಾ ಬೆಳಗೆರೆ. ಈಗ ಮೊನ್ನೆ ತಾನೇ ಏನಾಯ್ತು, ಒಂದು ಆಶ್ಚರ್ಯ ಅನ್ಬೇಕಾ ಏನನ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ನನ್ನ ಮಗಳು ಈಗ 9ನೇ ಕ್ಲಾಸ್ ಹೋಗ್ತಾಳೆ. ಅವಳು ಮೊನ್ನೆ ಬಂದು, ಅಮ್ಮ ನಮ್ಮ ಶಾಲೆಯಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನ ನಾನು ಡ್ರಾಪ್ ಮಾಡಬೇಕು, ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನ ನಾನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ಲು. ಓಕೆ, ಅದ್ರಲ್ಲಿ ಏನಿದೆ, ಗ್ರೇಟ್ ಡೀಲ್, ಮಾಡೋಣ ಬಾ ಅಂತ ಅಂದೆ. ಐ ಡೋಂಟ್ ವಾಂಟ್ ಸೈನ್ಸ್ ಅಂತ ಅಂದ್ರು. ಅಂದ್ರೆ ನಾನು ಸೈನ್ಸ್ನ ಮುಂದಕ್ಕೆ ಓದೋದೇ ಇಲ್ಲ ಅಂತ ಹೇಳಿದ್ಲು. ಓಕೆ, ಓದ್ಬೇಡ, ಸ್ಟಿಲ್ ಫೈನ್, ಬಟ್ ಯಾಕೆ ಓದೋದಿಲ್ಲ ಅಂತ ಹೇಳು. ಯಾಕಂದ್ರೆ ಫಿಸಿಕ್ಸ್ ಅಲ್ಲಿ ಆಗ್ಬೋದು, ಕೆಮಿಸ್ಟ್ರಿಲಿ ಆಗ್ಬೋದು, ಚೆನ್ನಾಗಿದೆ ಅಂಕಗಳು, ಚೆನ್ನಾಗಿ ತೆಗಿತಾಳೆ. ಇನ್ಫ್ಯಾಕ್ಟ್ ಮ್ಯಾಥ್ಸ್ ಅಲ್ಲೂ ಓಕೆ ಆಗಿ ತೆಗಿತಾಳೆ, ಆವರೇಜ್ ಆಗಿ ಇದೆ ಸಬ್ಜೆಕ್ಟ್ಸ್, ಅಂಕಗಳು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ಕೇಳಿದೆ ಅವಳನ್ನ ಯಾಕೆ ಅಂತ. ಸೊ ಅವಳು ಹೇಳಿದ್ದು, ನಾನು ಸೈನ್ಸ್ ತಗೊಂಡು ನಾನು ಅದರಲ್ಲಿ ಚೆನ್ನಾಗಿ ಮಾರ್ಕ್ಸ್ಗಳನ್ನ ಅಕಸ್ಮಾತ್ ನಾನು ಗಿಟ್ಟಿಸ್ಕೊಂಡ್ಬಿಟ್ಟೆ ಅಂತಂದ್ರೆ ನಾನು ಡಾಕ್ಟರ್ ಆಗ್ಬಿಡ್ಬೇಕಾಗತ್ತೆ ಅಂತ ಅಂದ್ಲು. ಸೊ ವಾಟ್ ನೈಸ್ ಅಲ್ವಾ ಅಂತಂದೆ. ಇಲ್ಲ ಅಮ್ಮ, ಅದು ದೇವ್ರ ಕೆಲಸ, ನಾನು ಡಾಕ್ಟರ್ ಆಗಲ್ಲ ಅಂತಂದ್ಲು. ದೇವ್ರ ಕೆಲಸನ ಒಳ್ಳೇದಲ್ವಾ ಮಗಳೇ ಮಾಡೋದು ಅಂತಂದೆ. ಮಾ ಆಟ ಆಡ್ತಿದ್ಯಮ್ಮ, ಆರ್ ಯು ಕಿಡ್ಡಿಂಗ್ ಮೀ ಅಂತಂದ್ಲು. ಅದಕ್ಕೆ ಇಲ್ಲ, ಯಾಕೆ, ಏನಾಯ್ತು ಅಂತಂದೆ. ಸರಿ, ಇಲ್ಲ ಅಮ್ಮ, ನಾನು ಒಬ್ರು ಮಲಗಿರ್ತಾರೆ, ಅವ್ರ ಜ್ಞಾನದಲ್ಲಿರಲ್ಲ, ಅನಸ್ತಿಷ್ಯ ಕೊಟ್ಟಿರ್ತೀವಿ, ಅವ್ರ ದೇಹ ಅಂಗನ ಕುಯ್ತೀವಿ, ಅವ್ರನ್ನ ನಾವು ಜೀವ ಒದಗಿಸ್ಬೇಕಾಗತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ಐಮ್ ಲೈಕ್, ಓ ಗಾಡ್, ಇಷ್ಟೆಲ್ಲ ಯೋಚನೆ ಮಾಡಿದಾಳ ಹುಡುಗಿ ಅಂತ. ದೆನ್ ಅದಕ್ಕೆ ನಾನು ಡಾಕ್ಟರ್ ಆಗಲ್ಲ, ಅದು ದೇವ್ರ ಕೆಲಸ, ಅವ್ರ ಜೀವ ಉಳಿಸ್ಬೇಕಾಗತ್ತೆ ಅಂತ ಹೇಳಿದ್ಲು. ಸರಿ ಆಯ್ತು, 9ನೇ ಕ್ಲಾಸ್ ಓದೋ ಹುಡುಗಿ, ನಾ ಏನೇನೇನೇನು ಕೊಟ್ಟು ಮೆದ್ಲಳಿ ಯೋಚನೆ ಬರ್ತಾ ಇದೆ ಅವಳಿಗೆ ಅಂತ ಅನ್ಕೊಂಡು ಮತ್ತೆ ಏನ್ ಮಾಡ್ಲಿ ಅಂತಂದ್ಲು. ಯೋಚನೆ ಮಾಡಿ ಏನ್ ಮಾಡ್ತೀಯಾ ಅಂತ. ಅಮ್ಮ, ವೆರಿ ಗುಡ್ ಅಟ್ ಸ್ಪೋರ್ಟ್ಸ್, ನಾನು ಹಂಗೆ ಆಡ್ತೀನಿ, ಇದ್ ಮಾಡ್ತೀನಿ, ನಾನು ಕಾಂಪಿಟೇಟಿವ್ ಆಗಿ ಎಕ್ಸಾಮ್ಸ್ ತಗೊಳ್ತೀನಿ, IAS ಆಗ್ಬಿಡ್ತೀನಿ ಅಂತಂದು. ವೆರಿ ನೈಸ್, ವೆರಿ ಗುಡ್ ಮಗಳೇ. ನಿರಪರಾಧಿನ ನೀನು ಆರೋಪಿ ಮಾಡಿ ಅಪರಾಧಿ ಮಾಡಿದ್ರೆ ಅದು ಕೂಡ ದೇವ್ರ ಕೆಲ್ಸಾನೇ ಅಲ್ವಾ ಮಗಳೇ, ನೀನು ಒಂದ್ ಜೀವನ ಬಲಿ ಕೊಡ್ತಾ ಇರ್ತೀಯಲ್ವಾ ಅಂತಂದೆ. ಹೌದಲ್ವಾ ಅಂತ ಯೋಚನೆ ಮಾಡಿದ್ಲು. ನೆಕ್ಸ್ಟ್, ಹಂಗಾದ್ರೆ ಏನ್ ಮಾಡ್ಲಿ ಅಂತಂದ್ಲು. ನಾನು ಸೈಕಿಯಾಟ್ರಿಸ್ಟ್ ಆಗ್ಬಿಡ್ತೀನಿ, ನಾನೊಂದು ಸೈಕಾಲಜಿ ಓದ್ತೀನಿ, ನಾನು ಹಂಗಾದ್ರೆ ಅವಾಗ ಮೆದುಳಿನ ಜೊತೆ ಆಟ ಆಡ್ತಿರ್ತೀಯಲ್ಲ ಮಗಳೇ, ಸೊ ಒಂದು ಮೆದುಳು ಜೊತೆ ಆಟ ಆಡಿ ಒಬ್ಬ ಮನುಷ್ಯನ ನೀನು ಅವನ ಜೀವನ ಜೊತೆ ಆಟ ಆಡ್ದಂಗಲ್ವಾ ಲೆಕ್ಕ, ಅದು ದೇವ್ರ ಕೆಲ್ಸ ಅಲ್ವಾ ಅಂತಂದೆ. ಹೌದಲ್ವಾ ಅಂತಂದ್ಲು. ಸೊ ಇದೆಲ್ಲ ಹಂಗಾಗಿ ಎಲ್ಲಾ ಕೆಲ್ಸನೂ ದೇವ್ರ ಕೆಲ್ಸ ಆಯ್ತಲ್ಲಮ್ಮ ಅಂತಂದ್ಲು. ಸೊ ಟ್ರೂ ಅಲ್ವಾ ಅಂತ ಅನ್ನಿಸ್ತು. ಮತ್ತೆ ಅವಳಿಗೆ ಏನ್ ಹೇಳ್ಬೇಕು ಹಾಗಿದ್ರೆ. ಸೊ ಈ ಕಾಂಪಿಟೇಟಿವ್ ವರ್ಲ್ಡ್ ಅಗೇನ್, ಅಥವಾ ಯಾವ ಕೆಲಸ ತಗೊಂಡ್ರು ನಮ್ಗೆ ಗೊತ್ತು ದೇವ್ರ ಕೆಲ್ಸಾನೇ. ಸೊ ಅವಾಗ ನಾನು ತುಂಬಾ ಮಿಸ್ ಮಾಡಿದ್ದೆ ಯಾರನ್ನ ಗೊತ್ತಾ, ಅಪ್ಪನ. ಅಗೇನ್ ಅಪ್ಪ ಇದ್ದಿದ್ರೆ ಏನ್ ಹೇಳಿರ್ತಿದ್ರು ಅವಳಿಗೆ ಅಂತ ಯೋಚನೆ ಮಾಡಿ ಅವರ ಬರ್ದಿರೋ ಎಷ್ಟೋ ಅಂಕಣಗಳನ್ನ ನಾನು ತಿರುವು ಹಾಕ್ತಾ ಬಂದೆ. ಏನ್ ಹೇಳ್ಬೋದು ನನ್ನ ಮಗಳಿಗೆ, ಯಾವ ತರ ಹೇಳಿ ಅವಳಿಗೆ ಒಂದು ದಾರಿ ತೋರಿಸಬಹುದು ಅಂತ ಯೋಚನೆ ಮಾಡಿದಾಗ ನಂಗೆ ಒಂದು ಬಾಟಮ್ ಐಟಮ್ ಅಲ್ಲಿ ಒಂದು ಅಂಕಣ ಸಿಕ್ತು, ಅವ್ರದ್ದು ಒಂದು ಆರ್ಟಿಕಲ್ ಸಿಕ್ತು, ಬ್ಯೂಟಿಫುಲ್ ಆಗಿ ಬರ್ದಿದ್ರು. ಅದನ್ನ ತೆಗೆದು ಮಗಳ ಇದನ್ನ ಓದು ಅಂತ ಕೊಟ್ಟೆ. ತುಂಬಾ ಎಕ್ಸೈಟ್ ಆಗೋದ್ಲು, ವಾವ್ ಅಂತಂದ್ಲು. ಫೈನಲಿ ಅವಳು ಆಯ್ಕೆ ಮಾಡ್ಕೊಂಡಂತ ಸಬ್ಜೆಕ್ಟ್ಸ್ ಗಳಾಗಿರ್ಬಹುದು, ಅವಳಿಗದ್ ಏನ್ ಅನ್ನಿಸ್ತೋ ಏನೋ, ಅವಳಿಗೆ ಏನ್ ಹೊಳಿತೋ ಏನೋ, ಒಟ್ನಲ್ಲಿ ಆ ಟೈಮಲ್ಲಿ ಅವಳಿಗಂತ ಸಿಕ್ಕಂತ ಒಂದು ಸಾಂತ್ವನ ಆಗಿರ್ಬಹುದು, ಅದನ್ನ ನಮ್ಮಪ್ಪ ಮಾಡ್ಕೊಟ್ರು. ಸೊ ನನಗ ಅನ್ನಿಸ್ತು, ಈ ತರ ಈ ಒಂದು ಪಾಯಿಂಟ್ ಅಲ್ಲಿ ನನ್ನ ಅಪ್ಪನ ಓದುಗರು ಯಾಕೆ ನಿಂತಿರ್ತಾರೆ ಖಂಡಿತ. ಜಸ್ಟ್ ಒನ್ ಕೆರಿಯರ್ ಅಲ್ಲಿ ಏನ್ ತಗೊಳ್ಬೇಕು ಅಂತ ನನ್ನ ಮಗಳು ಬಂದು ಕೇಳಿದಾಗ ನಾನು ನಮ್ಮಪ್ಪನ ಹುಡುಕ್ತಾ ನಿಂತೆ. ಇದೇ ತರ ಓದುಗ ದೊರೆಗಳೇ ಅಂತ ಅಪ್ಪ ಹೇಳದಂತ ಎಷ್ಟೋ ಜನ ಈ ಪಾಯಿಂಟ್ ಅಲ್ಲಿ ಬಂದು ನಿಂತಿರ್ತಾರೆ. ನಾಟ್ ಜಸ್ಟ್ ಅಬೌಟ್ ಕೆರಿಯರ್ ಅಂತ ನಾನು ಹೇಳ್ತಿಲ್ಲ ಇಲ್ಲಿ. ಎಷ್ಟೋ ತಂದೆ ತಾಯಂದಿರು ಮಕ್ಕಳಿಗೆ ಸಮಾಧಾನ ಹೇಳೋದ್ರಲ್ಲಿ ವಿಫಲರಾಗ್ತಾರೆ, ಅಥವಾ ಅಪ್ಪ ಅಮ್ಮಂದಿರಿಗೆ ಮಕ್ಕಳು ಅಪ್ಪ ಅಮ್ಮ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳೋದ್ರಲ್ಲಿ ವಿಫಲರಾಗ್ತಾರೆ. ಅಥವಾ ಒಂದ್ ಸಿಂಪಲ್ ಆಗಿ ಒಂದು ಗುಲಾಬಿ ಹೂ ಹಿಡ್ಕೊಂಡು ಒಬ್ಬ ಪ್ರೇಮಿ ತನ್ನ ಪ್ರೇಯಸಿಗೋ ಅಥವಾ ಒಬ್ಬ ಪ್ರಿಯಕರಂಗೋ ಒಂದು ಹುಡುಗಿ ಲವ್ ಲೆಟರ್ ಕೊಟ್ಟು ಒಪ್ಪಿಗೆ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾಳೆ ಅಥವಾ ಆಗ್ತಾನೆ. ಇದಿಷ್ಟು ಸಂಗತಿನ ನನ್ನ ತಲೆಗೆ ಓಡ್ತಾ ಹೋಗ್ತು. ಅಪ್ಪ ಎಷ್ಟು ಸಲೀಸಾಗಿ ಭಾವನೆಗಳನ್ನಾಗ್ಲಿ ಧೈರ್ಯ ತುಂಬ್ತಾ ಇದ್ರು. ಸಮಾಧಾನ ಅಂಕಣಗಳಾಗ್ಬೋದು, ಬಾಟಮ್ ಐಟಮ್ ಆಗ್ಬೋದು,
ಈ ತರದ್ರಲ್ಲಿ ಅಪ್ಪ ಹೇಳಿದ್ದಾರೆ, ಪುಸ್ತಕ ರೂಪದಲ್ಲೂ ಬಂದಿದೆ, ಎಸ್, ಬಟ್ ಇದನ್ನೇ ಅಪ್ಪನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಒಂದು ಫ್ರೇಮ್ ಹಾಕಿ ಅದನ್ನ ನಿಮ್ಮ ಅಪ್ಪಂಗೋ, ಅಮ್ಮಂಗೋ, ಪ್ರೇಯಸಿಗೋ, ಪ್ರಿಯಕರಂಗೋ, ಮಗಳಿಗೋ, ಮಗಂಗೋ ಟೇಕ್ ಇಟ್, ನನ್ನ ಕಡೆಯಿಂದ ಗಿಫ್ಟ್. ರವಿ ಬೆಳಗೆರೆ ಅವರು ತಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದು ಇಟ್ಟಿರೋ ಅಂತದನ್ನ ನಿನಗೆ ಕೊಡ್ತಾ ಇದ್ದೀನಿ ಅಂತ ತಲುಪಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಇವತ್ತು ಹೇಳಕ್ಕೆ ಅಂತ ಬಂದ್ ನಿಂತಿದ್ದೀನಿ. ಯೋಚನೆ ಮಾಡಿ, ಆ ಥರದ್ದೇನಾದ್ರೂ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ. ನಾನ್ ನಿಮ್ಗೆ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಅಪ್ಪ ಬರ್ದಿರೋ ಅಂತ ಆಯ್ದ ನಿಮಗೆ ಬೇಕಾಗಿರೋ ಅಂತ ಸೂಟಬಲ್ ಅನ್ಸೋ ಅಂತ ಅಂಕಣವನ್ನ ಆರಿಸ್ತೀನಿ. ಲವ್ ಲೆಟರ್ಸ್ ನ ಅಥವಾ ಬಾಟಮ್ ಐಟಮ್ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ಅವರದೇ ಹ್ಯಾಂಡ್ ರೈಟಿಂಗ್ ವಿತ್ ರವಿ ಬೆಳಗೆರೆ ಅಂತ ಬರೆದಿರೋ ಅಂತ ಸಿಗ್ನೇಚರ್ ಇರುವಂತದನ್ನ ಒಂದು ಫ್ರೇಮ್ ಹಾಕಿ ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ನೀವು ಅದನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಗಿಫ್ಟ್ ಆಗಿ ಅವ್ರಿಗೆ ಕೊಡಬಹುದು. ಇದಿಷ್ಟು ನನಗ್ ಬಂದ ಆಲೋಚನೆ. ಈ ಆಲೋಚನೆನ ನಿಮ್ ಹತ್ರ ಶೇರ್ ಮಾಡೋಣ ಅಂತ ನಂಗನ್ನಿಸ್ತು. ಈ ಆಲೋಚನೆಯೊಟ್ಟಿಗೆ ಈ ವಿವರಗಳ ಜೊತೆಗೆ ನಿಮ್ಮನ್ನ ಬಿಡ್ತೀನಿ. ಮಿಕ್ಕಿದ್ದನ್ನ ನಮಗ್ ಸಂಪರ್ಕಿಸಿ, ನಾವು ನಿಮಗೆ ಪ್ರತಿಯೊಂದನ್ನೂ ಕಂಪ್ಲೀಟ್ ಗಿಫ್ಟ್ ಪ್ಯಾಕೇಜ್ ನ ಕೊಡೋ ಜವಾಬ್ದಾರಿನ ವಹಿಸ್ಕೊಳ್ತೀವಿ. ನಮಸ್ತೆ.